ಯಕ್ಷಗಾನಕ್ಕೆ ಮನಸೋತ ವಿದೇಶಿ ಮಹಿಳೆ, ಜರ್ಮನಿಯಲ್ಲಿ ಮೊಳಗಿತು ಚಂಡೆ ಮದ್ದಳೆ, ವಿದೇಶದಲ್ಲಿ ಕನ್ನಡದ ಕಹಳೆ. ಇದುವೇ ಈ ಹೊತ್ತಿನ ವಿಶೇಷ ಜರ್ಮನ್ ಯಕ್ಷಗಾನ. ನಾನು ಸೌಮ್ಯ. ಕರಾವಳಿಯ ಯಕ್ಷಗಾನಕ್ಕೆ ವಿದೇಶಗಳಲ್ಲೂ ಅಪಾರ ಅಭಿಮಾನಿಗಳಿದ್ದಾರೆ. ಯಕ್ಷಗಾನದ ಬಗ್ಗೆ ಸಂಶೋಧನಾ ಅಧ್ಯಾಪಕರು ಹೇಳಿದ ಮಾತು ಕೇಳಿ ಊರೂರು ಅಲೆದು ಉಡುಪಿ ಸೇರಿದ ಮಹಿಳೆಯ ಕಥೆ ಇದು. ಹಾಗಾದ್ರೆ ಜರ್ಮನಿಯ ಉಪನ್ಯಾಸಕಿ ಕ್ಯಾಥರಿನ್ ಯಕ್ಷಪಯಣ ಹೇಗಿತ್ತು ನೋಡೋಣ ಬನ್ನಿ. ಅಪ್ಪಟ ಭಾರತೀಯ ನಾರಿಯಂತೆ ಕಾಣುವ ಈಕೆ ಭಾರತೀಯಳಲ್ಲ. ನಮ್ಮ ಸಂಸ್ಕೃತಿಗೆ ಮಾರು ಹೋಗಿರುವ ಜರ್ಮನ್ ಮೂಲದ ಮಹಿಳೆ. ಹೆಸರು ಕ್ಯಾಥರಿನ್. ಕಳೆದ 10 ವರ್ಷಗಳಿಂದಲೂ ಯಕ್ಷಗಾನ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಉಡುಪಿಯ ಯಕ್ಷಗಾನ ಕೇಂದ್ರದಲ್ಲಿ ಕ್ಯಾಥರಿನ್ ಯಕ್ಷಗಾನ ಕಲಿತಿದ್ದಾರೆ. ಬಡಗುತಿಟ್ಟು ಯಕ್ಷಗಾನದ ಎಲ್ಲ ಪಟ್ಟುಗಳನ್ನು ಲೀಲಾಜಾಲವಾಗಿ ಅಭಿನಯಿಸುವ ಈಕೆ ವೇಷ ತೊಟ್ಟರೆ ಅಪ್ಪಟ ಯಕ್ಷಿಣಿಯಂತೆ ಕಾಣುತ್ತಾರೆ. ಗಂಡು ಕಲೆಯಾದ ಯಕ್ಷಗಾನವನ್ನ ಹಾವ ಭಾವಗಳಿಂದ ಮೈಗೂಡಿಸಿಕೊಂಡಿದ್ದಾರೆ. ಕ್ಯಾಥರಿನ್ ಜೀವನ ಪದ್ಧತಿಯಲ್ಲೂ ಭಾರತೀಯ ಸಂಸ್ಕೃತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಯಕ್ಷಗಾನದ ಆಳ ಅಧ್ಯಯನ ಮಾಡುವುದಕ್ಕಾಗಿ ಮಂಗಳೂರು ವಿವಿಯಲ್ಲಿ ಕನ್ನಡವನ್ನ ಅಭ್ಯಾಸ ಮಾಡಿದ್ದಾರೆ. ಕನ್ನಡಿಗರು ನಾಚುವಂತೆ ಕನ್ನಡದಲ್ಲೇ ಮಾತನಾಡುತ್ತಾರೆ. ನಾನು ಚಿಕ್ಕತನದಿಂದ ಡ್ರಾಮಾ, ಸಂಗೀತ ಅದಕ್ಕೆ ಎಲ್ಲ ತುಂಬ ಆಸಕ್ತಿ ಇತ್ತು. ಇಂಡಿಯಾದ ಪರ್ಫಾರ್ಮೆನ್ಸ್ ಟ್ರೆಡಿಷನ್ಸ್ ಜಾಸ್ತಿ ಆಸಕ್ತಿ ಬಂತು. ಹಾಗೆ ಯಕ್ಷಗಾನ ನನ್ನ MA ಮಾಡಲಿಕ್ಕೆ ಚೂಸ್ ಮಾಡಿದೆ. ಯಕ್ಷಗಾನದಲ್ಲಿ ಮಾತು, ಸಂಗೀತ, ಪದ್ಯ, ಸಾಹಿತ್ಯ, ಕುಣಿತ ಎಲ್ಲ ಬರ್ತದೆ. ಉಡುಪಿ ಯಕ್ಷಗಾನ ಕೇಂದ್ರದ ಹಿರಿಯ ಗುರು ಸಂಜೀವ ಸುವರ್ಣ ಹೆಜ್ಜೆಗಾರಿಕೆಯ ಎಲ್ಲ ಸೂಕ್ಷ್ಮಗಳನ್ನ ಕಲಿಸಿದ್ದಾರೆ. ಯಕ್ಷಗಾನವನ್ನೇ ಸಂಶೋಧನೆ ವಿಷಯ ವಸ್ತುವನ್ನಾಗಿ ಸ್ವೀಕರಿಸಿರುವ ಕ್ಯಾಥರಿನ್ ಈಗಾಗಲೇ ಅಭಿಮನ್ಯು ಕಾಳಗ ಪ್ರಸಂಗವನ್ನ ಜರ್ಮನ್ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಹೆಜ್ಜೆ ಕಲಿಸಿದ ಗುರುಗಳನ್ನ ಜರ್ಮನಿಗೆ ಕರೆಸಿಕೊಂಡು ಅವರ ಪ್ರದರ್ಶನ ಏರ್ಪಡಿಸಿ ತಾನೂ ಕೂಡ ವೇಷ ಧರಿಸಿ ಸಂಭ್ರಮಿಸಿದ್ದಾರೆ. ಕ್ಯಾಥರಿನ್ಲ ಯಕ್ಷಗಾನ ಕಲಿಕೆಯ ವೇಗಕ್ಕೆ ಗುರುಗಳೇ ದಂಗಾಗಿದ್ದಾರೆ. ಸಂಪೂರ್ಣ ನಿಮಗೆ ಅರ್ಥ ಆಗಬೇಕಿದ್ರೆ ನೀವು ಕನ್ನಡವನ್ನು ಅಭ್ಯಾಸ ಮಾಡಬೇಕಂತೇಳಿ ಇವರು ತ್ರಿವಿಕ್ರಮನಂತೆ ಹಠ ಬಿಡಲಿಲ್ಲ. ಇವರು ಕೊಣಾಜಿಗೆ ಹೋಗಿ ಅಲ್ಲಿ ಒಂದು 6 ತಿಂಗಳು ಕನ್ನಡವನ್ನು ಅಭ್ಯಾಸ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಬಂದು ಯಕ್ಷಗಾನವನ್ನು ಬಿಡದೆ ಹಠ ಹಿಡಿದು ಬೆಳಗಿಂದ ಸಾಯಂಕಾಲದವರೆಗೆ ಭಾಗವತಿಗೆ, ಮದ್ದಲೆ, ಚೆಂಡೆ ಎಲ್ಲದರಲ್ಲೂ ಕೈ ಆಡಿಸಿದ್ದಾರೆ. ಆದರೆ ಹೆಚ್ಚಾಗಿ ಅವರು ಒಲವು ತೋರಿಸಿದ್ದು ವೇಷ ಮಾಡೋದು, ಕುಣಿಯುವುದು, ಅಭಿನಯ, ಇದರ ಬಗ್ಗೆ ಹೆಚ್ಚು ಒಲವು ತೋರಿಸಿದ್ದಾರೆ. ಈಗಾಗಲೇ 10 ಪ್ರದರ್ಶನ ನೀಡಿರುವ ಕ್ಯಾಥರಿನ್ ಪ್ರಸಂಗಗಳಲ್ಲಿ ಬರುವ ಕನ್ನಡ ಸಂಭಾಷಣೆಯ ಸಹಿತ ಅಭಿನಯಿಸಬಲ್ಲರು. ಜರ್ಮನಿಯಲ್ಲಿ ಕನ್ನಡದ ಉಪನ್ಯಾಸಕಿಯಾಗುವ ಮೂಲಕ ತಾನು ಕಲಿತ ಕಲೆಗೆ ಗುರುದಕ್ಷಿಣೆ ನೀಡಲು ಮುಂದಾಗಿದ್ದಾಳೆ ಈ ಕನ್ನಡದ ಕ್ಯಾಥರಿನ್. ಶಶಿಧರ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7, ಉಡುಪಿ. ಕ್ಯಾಥರಿನ್ ಯಕ್ಷಪಯಣಕ್ಕೆ ಸಾಥ್ ನೀಡಿರೋರು ಯಕ್ಷಗಾನದ ಮಹಾಗುರು ಸಂಜೀವ ಸುವರ್ಣ. ಕಳೆದ 4 ದಶಕಗಳಿಂದ ದೇಶ ವಿದೇಶಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿದ್ರು ಗುರು ಸಂಜೀವರಿಗೆ ಕ್ಯಾಥರಿನ್ ಅಚ್ಚುಮೆಚ್ಚಿನ ಶಿಷ್ಯೆ. ಯಕ್ಷಗಾನಕ್ಕೆ ಹೊಸ ಆಯಾಮ ನೀಡಿದ ಶಿವರಾಮ್ ಕಾರಂತರ ಪಟ್ಟ ಶಿಷ್ಯ ಸಂಜೀವ ಸುವರ್ಣರು. ಗುರು ಸಂಜೀವ ಸುವರ್ಣ ಅಂತಾನೆ ಪ್ರಸಿದ್ಧ. ಅದಕ್ಕೆ ಕಾರಣ ಯಕ್ಷಗಾನ ಕ್ಷೇತ್ರಕ್ಕೆ ಅವರ ನಿಸ್ವಾರ್ಥ ಕೊಡುಗೆ. ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ 4 ದಶಕಗಳಿಂದ ಸಾವಿರಾರು ಶಿಷ್ಯರನ್ನ ಸಂಜೀವರು ತಯಾರು ಮಾಡಿದ್ರು. ಕ್ಯಾಥರಿನ್ನಳ ಕಲಿಕೆಯ ಶ್ರದ್ಧೆ ಕಂಡು ಅವರೂ ದಂಗಾಗಿದ್ದಾರೆ. ಯಕ್ಷಗಾನ ಸಂಶೋಧನೆಗೆ ಕನ್ನಡ ಕಲಿಕೆ ಅನಿವಾರ್ಯ ಅಂತ ಗುರುಗಳು ಹೇಳಿದ್ದೇ ತಡ. ಮಂಗಳೂರು ವಿವಿಗೆ ತೆರಳಿ 2 ತಿಂಗಳಲ್ಲಿ ಪಟ್ಟು ಹಿಡಿದು ಕನ್ನಡ ಕಲಿತ ಕ್ಯಾಥರಿನ್ ಸಾಹಸಕ್ಕೆ ಮಹಾಗುರುವೂ ಮನಸೋತಿದ್ದಾರೆ.
ಒಂದು 6 ತಿಂಗಳು ಕನ್ನಡವನ್ನು ಅಭ್ಯಾಸ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಬಂದು ಯಕ್ಷಗಾನವನ್ನು ಬಿಡದೆ ಹಠ ಹಿಡಿದು ಬೆಳಗಿಂದ ಸಾಯಂಕಾಲದವರೆಗೆ ಭಾಗವತಿಗೆ ಮದ್ದಲೆ ಚೆಂಡೆ ಎಲ್ಲದರಲ್ಲೂ ಕೈ ಆಡಿಸಿದ್ದಾರೆ. ಆದರೆ ಹೆಚ್ಚಾಗಿ ಅವರು ಒಲವು ತೋರಿಸಿದ್ದು ವೇಷ ಮಾಡೋದು, ಕುಣಿಯುವುದು, ಅಭಿನಯ, ಇದರ ಬಗ್ಗೆ ಹೆಚ್ಚು ಒಲವು ತೋರಿಸಿದ್ದಾರೆ. ಕ್ಯಾಥರೀನ್ ಕೂಡ ತನ್ನ ಮದುವೆಯ ವೇಳೆ ಗುರು ಸಂಜೀವ ಸುವರ್ಣರ ಕುಟುಂಬವನ್ನು ಜರ್ಮನಿಗೆ ಕರೆಸಿಕೊಂಡಿದ್ದರು. ಗುರುಗಳ ಜೊತೆಗೆ ತಾನು ವೇಷ ಧರಿಸಿ ತನ್ನ ತವರಿನ ಬಳಗದವರಿಗೆಲ್ಲ ಯಕ್ಷಗಾನದ ಹುಚ್ಚು ಹತ್ತಿಸಿದ್ರು. ಗುರುಕುಲ ಪದ್ಧತಿಯಲ್ಲಿ ಯಕ್ಷಗಾನ ಕಲಿಸುವ ಉಡುಪಿ ಯಕ್ಷಗಾನ ಕೇಂದ್ರ ಗುರು ಶಿಷ್ಯ ಪರಂಪರೆಯ ಒಂದು ಅಪೂರ್ವ ಕಲಾಕ್ಷೇತ್ರ. ಅದು ಕೇಳುವಾಗ ಓಡುವಾಗ ತುಂಬ ಖುಷಿ ಆಗ್ತದೆ, ಮತ್ತು ಸ್ಟೋರಿ ಸಹ ತುಂಬ ಒಳ್ಳೆಯದಾಗ್ತದೆ. ನಾನು ಜರ್ಮನಿಯಿಂದ ಬಂದು ಈ ಯಕ್ಷಗಾನ ಮತ್ತು ಯಕ್ಷಗಾನ ಪ್ರಸಂಗದಿಂದ ಭಾರತದ ಸಂಸ್ಕೃತಿ ಎಲ್ಲ ಸ್ವಲ್ಪ ಅರ್ಥ ಆಗ್ತದೆ. ಹಾಗೆ ಸದ್ಯ ಮಿಜೋರಾಂನ NSD ವಿದ್ಯಾರ್ಥಿಗಳ ತಂಡಕ್ಕೆ ಗುರು ಸಂಜೀವ ಸುವರ್ಣ ಯಕ್ಷಗಾನ ಅಭ್ಯಾಸ ನೀಡುತ್ತಿದ್ದಾರೆ. ಅವರ ಮೆಚ್ಚಿನ ಶಿಷ್ಯೆ ಕ್ಯಾಥರೀನ್ ಈ ಕಲಿಕೆಯಲ್ಲಿ ಗುರುಗಳಿಗೆ ಜೊತೆಯಾಗಿದ್ದಾರೆ. ಯಕ್ಷಗಾನದ ಮೂಲಕ ಪರಿಚಯವಾದ ಭಾರತೀಯ ಸಂಸ್ಕೃತಿ ಕ್ಯಾಥರೀನ್ಳ ಜೀವನ ಪದ್ಧತಿಯಾಗಿ ಮಾರ್ಪಟ್ಟಿದೆ. ಈ ವಿಚಾರದಲ್ಲಿ ಆಕೆಯ ಕುಟುಂಬವು ಜೊತೆಗೆ ನಿಂತಿದೆ. ತನ್ನೊಂದಿಗೆ ಮನೆಯವರನ್ನು ಕರೆತಂದು ಭಾರತ, ಅದರಲ್ಲೂ ಕರ್ನಾಟಕವನ್ನ ತನ್ನ 2ನೇ ತವರಾಗಿಸಿದ್ದಾಳೆ. ಜರ್ಮನಿಯಲ್ಲಿ ಯಾರೊಬ್ಬರೂ ಆಯ್ಕೆ ಮಾಡಿಕೊಳ್ಳದ ಇಂಡಾಲಜಿಯನ್ನು ಅಧ್ಯಯನದ ವಿಷಯ ಮಾಡಿಕೊಂಡಾಗ ಕ್ಯಾಥರೀನ್ ತಂದೆಗೆ ಅಚ್ಚರಿಯಾಯಿತಂತೆ. ಆದರೆ ವೃತ್ತಿಯಲ್ಲಿ ಲೈಬ್ರೇರಿಯನ್ ಆಗಿದ್ದ ಅವರು ಭಾರತೀಯ ಸಂಸ್ಕೃತಿಯ ಬಗ್ಗೆ ತಿಳಿದಿದ್ದರಿಂದ ಆಕೆಯನ್ನ ಪ್ರೋತ್ಸಾಹಿಸಿದ್ರು. ಮಗಳ ಜೊತೆಗೆ ತಾವು ಭಾರತಕ್ಕೆ ಬಂದು ಮಗಳ ಕಲಿಕೆಗೆ ಸಾಥ್ ನೀಡಿದ್ದಾರೆ. ಯಕ್ಷಗಾನವನ್ನ ಅಧ್ಯಯನವಲ್ಲ, ಆರಾಧನೆಯಾಗಿ ಅಭ್ಯಸಿಸುತ್ತಿರುವ ಮಗಳ ಶ್ರದ್ಧೆಗೆ ಅವರು ತಲೆದೂಗುತ್ತಾರೆ. My daughter Katrin wanted to study Indology because not many people study Indology in Germany, but then we saw that it was great pleasure for her to study, and soon she went to India to learn the culture. ವೃತ್ತಿಯಲ್ಲಿ ಸೈಕಾಲಜಿಸ್ಟ್ ಆಗಿರುವ ಪತಿ ಯಶೋಧರ ಹಾಗೂ ಉಷಾ ಎಂಬ ಹೆಸರಿನ 2 ಹೆಣ್ಣು ಮಕ್ಕಳು. ಹೀಗೆ ಪ್ರತಿಯೊಬ್ಬರಿಗೂ ಭಾರತೀಯ ಸಂಸ್ಕೃತಿ ಅಚ್ಚುಮೆಚ್ಚು. ಭಾರತೀಯ ಪದ್ಧತಿಯಲ್ಲೇ ಈಕೆ ವಿವಾಹವಾಗಿದ್ದಾರೆ. ಮಕ್ಕಳಿಗೂ ಯಕ್ಷಗಾನ ಅಂದ್ರೆ ಪ್ರೀತಿ. ತನ್ನ ಮಕ್ಕಳ ಜೊತೆಗೆ ಜರ್ಮನಿಯ ಆಸಕ್ತರಿಗೆ ಯಕ್ಷಗಾನ ಕಲಿಸುತ್ತಿದ್ದಾರೆ ಕ್ಯಾಥರೀನ್. Yes, we are very proud of it, and it's the fourth time we are staying here, and we join her Yakshagana experiences every time. ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ದೇಶಿ ಸಂಸ್ಕೃತಿಯಿಂದ ಭಾರತೀಯ ಯುವ ಜನಾಂಗ ವಿಮುಕ್ತವಾಗ್ತಿದ್ರೆ ವಿದೇಶಿಯರು ಇತ್ತ ಆಕರ್ಷಿತರಾಗ್ತಿದ್ದಾರೆ. ಯಕ್ಷಗಾನದ ಜೊತೆಗೆ ಕನ್ನಡದ ಕಂಪನ್ನು ಸಾಗರದಾಚೆ ಹಂಚುತ್ತಿರುವ ಕ್ಯಾಥರೀನ್ ಮತ್ತು ಆಕೆಯ ಕುಟುಂಬದ ಕನ್ನಡ ಸೇವೆ ಶ್ಲಾಘನೀಯ. ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ. ನೋಡಿದ್ರಲ್ಲ, ವಿದೇಶಿ ಮಹಿಳೆಯ ಯಶೋಗಾಥೆಯನ್ನ ಸಾಧಿಸುವ ಛಲ ಇದ್ರೆ ಸಾಕು, ಉತ್ತುಂಗಕ್ಕೆ ಏರಬಹುದು ಅನ್ನೋದಕ್ಕೆ ಇವಳೇ ಬೆಸ್ಟ್ ಎಕ್ಸಾಂಪಲ್. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.